ಬಾಸ್ ಪಕ್ಕ ಅಭಿಮಾನಿ, ಎಸ್ ಬಾಸ್ ಪಕ್ಕ ಅಭಿಮಾನಿಗಳು ಬಂದ್ ನೋಡಿದೀವಿ. ಸಿನಿಮಾ ಹಿಟ್ಟಾಗಿದೆ. ಮಾರ್ಕ್ ಬಗ್ಗೆ ಮಾತಾಡಕ್ ಮೊದ್ಲೇ ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾತಾಡಿ, ವಾರ್ನಿಂಗ್ ಅಂತ ಏನಾದ್ರು ನೆಗೆಟಿವ್ ಕಮೆಂಟ್ ಹಾಕೋರು, ಬ್ಯಾಡ್ ಪೋಸ್ಟ್ ಹಾಕೋರು, ಮಾರ್ಕ್ ಚೆನ್ನಾಗಿಲ್ಲ ಅನ್ನೋರು ಬಳೆ ತೊಟ್ಕೊಂಡು ಮನೇಲಿ ಕೂತ್ಕೊಂಡೆ ನೀವು ಕಮೆಂಟ್ ಹಾಕೊಂಡ್ಬಿಡ್ರಿ. ಕನ್ನಡದ ಪ್ರತಿಯೊಂದು ಮೂವಿಗೂ ಇದೇ ತರ ಸಪೋರ್ಟ್ ಮಾಡ್ಬೇಕು. ಈ ತರ ಜಾಸ್ತಿ ಮಾತಾಡೋರ್ಗೆ ಆ ತರ ಕ್ರೇಜ್ ಹುಟ್ಟಕ್ಕೆ ಮೀಟರ್ ಬೇಕು. ಆ ಮೀಟರ್ ದಮ್ಮು ಆಟಿಟ್ಯೂಡ್ ಇರೋದು ಇಂಡಸ್ಟ್ರಿಲಿ, ಬರೀ ಕನ್ನಡ ಅಂತಲ್ಲ ಎಲ್ಲ ಇಂಡಸ್ಟ್ರಿಲೂ ಸುದೀಪ್ ಅಣ್ಣ ಅವ್ರಿಗೆ ಮಾತ್ರ. ಫೇಕ್ ಅಕೌಂಟ್ ಮಾಡ್ಕೊಂಡು 100 ಕಮೆಂಟ್ ಅವರೇ ಹಾಕ್ತಾರೆ. ಪ್ರತಿಯೊಬ್ರು ಫ್ಯಾನ್ಸ್ ಗಳು ಕೂಡ ಇನ್ನೊಬ್ಬ ಹೀರೋಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಸಿನಿಮಾ ಹಿಟ್ಟಾಗುತ್ತೆ. ಇಲ್ಲಿ ನಿಂತ್ಕೊಂಡು ಪೊಳ್ ತರ ರಿವ್ಯೂ ಕೊಟ್ರೆ ಫ್ಯಾಮಿಲಿ ಆಡಿಯನ್ಸ್ ಬರಲ್ಲ, ತೊಂದರೆ ಕೊಡಲ್ಲ ಸರ್. ಹಂಗೆಲ್ಲ ಮಾಡ್ಬಾರ್ದು. ರೆಕಾರ್ಡ್ ಓದ್ತಿದ್ದೀರಾ? ಓಕೆ, ಅಶ್ವಮೇಧದಲ್ಲಿ ನಮ್ಮ ಕೋಟೆ ಹುಡುಗ ಇದ್ದಾರೆ, ಸಿಕ್ಕಾಪಟ್ಟೆ ಫೇಮಸ್. ಸೋಷಿಯಲ್ ಮೀಡಿಯಾದಲ್ಲಿ ಹೊಡೆಯೋ ಡೈಲಾಗೆ ಫೇಮಸ್. ಈ ಕಡೆ ದರ್ಶನ್ ಫ್ಯಾನ್ಸ್ ಇದ್ದಾರೆ, ಈ ಕಡೆ ಯಶ್ ಫ್ಯಾನ್ಸ್ ಇದ್ದಾರೆ. ಮಾರ್ಕ್ ಸಿನಿಮಾ ನೋಡೋದಕ್ಕೆ ಬಂದಿದ್ದಾರೆ. ಹೆಂಗಿದೆ ಸಿನಿಮಾ ಅಂತ ಕೇಳೋಣ ಬ್ರದರ್, ಹೆಂಗಿತ್ತು? ಮಸ್ತ್ ಆಗಿದೆ. ಮಾರ್ಕ್ ಮ್ಯಾಕ್ಸಿಮಮ್ ಹಿಟ್ಟಾಗಿದೆ ಬ್ರದರ್. ಎಲ್ಲ ಅಭಿಮಾನಿಗಳು ಒಪ್ಕೊಂಡಿದ್ದಾರೆ. ಇಷ್ಟು ದಿನ ನಿನ್ನೆ ರಿಲೀಸ್ ಮೊದಲು ಹೇಳ್ತಿದ್ರಲ್ಲ ಫ್ಯಾನ್ ವಾರು ಸ್ಟಾರ್ ವಾರು ನೋಡಲ್ಲ ಅಂತ, ರಿಯಲ್ ಅಭಿಮಾನಿಗಳು ಬಂದಿದ್ದಾರೆ ನೋಡಿ. ಡಿ ಬಾಸ್ ಪಕ್ಕ ಅಭಿಮಾನಿ, ಎಸ್ ಬಾಸ್ ಪಕ್ಕ ಅಭಿಮಾನಿಗಳು ಬಂದ್ ನೋಡಿದೀವಿ. ಸಿನಿಮಾ ಹಿಟ್ಟಾಗಿದೆ. ನೆಗೆಟಿವ್ ಕಮೆಂಟ್ ಹಾಕೋರು, ಬ್ಯಾಡ್ ಪೋಸ್ಟ್ ಹಾಕೋರು, ಮಾರ್ಕ್ ಚೆನ್ನಾಗಿಲ್ಲ ಅನ್ನೋರು ಬಳೆ ತೊಟ್ಕೊಂಡು ಮನೇಲಿ ಕೂತ್ಕೊಂಡೆ ನೀವು ಕಮೆಂಟ್ ಹಾಕೊಂಡ್ಬಿಡ್ರಿ ಆಯ್ತಾ. ಮಾರ್ಕ್ ಬಗ್ಗೆ ನೆಗೆಟಿವ್ ಮಾತಾಡೋಕ್ ಮೊದ್ಲೇ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಆಗ್ಬಿಡುತ್ತೆ ನಿಮ್ಗೆ, ಅರ್ಥ ಮಾಡ್ಕೊಂಡ್ರಿ. ದಯವಿಟ್ಟು ಹೇಳ್ತೀನಿ ಕೇಳಿ, ಸಿನಿಮಾ ಸಖತ್ತಾಗಿದೆ. ಸುದೀಪ್ ಅಣ್ಣ ಒಂದು ವಾರಕ್ಕೆ ಮುಂಚೆನೆ ಹೊಸ ವರ್ಷ ಕೊಟ್ಬಿಟ್ಟಿದ್ದಾರೆ ಬ್ರದರ್. ಬರೀ ಸುದೀಪ್ ಅಣ್ಣ ಮೂವಿ ಅಂತಲ್ಲ, ಕನ್ನಡದ ಪ್ರತಿಯೊಂದು ಮೂವಿಗೂ ಇದೇ ತರ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ನಮ್ಮ ಬಾಸ್ಗಳು ನಮ್ಗೆ ಹೇಳ್ಕೊಟ್ರೋದು ಅದೇ, ಫಸ್ಟ್ ಶೋ ಬನ್ನಿ ಎಲ್ಲ ಹೀರೋಗಳಿಗೂ ಸಪೋರ್ಟ್ ಮಾಡಿ ಅಂತ. ಅದನ್ನ ನಾವು ಮಾಡ್ತಾ ಇದೀವಿ. ಮಾರ್ಕ್ ಸಿನಿಮಾ ಗೆದ್ದಾಯ್ತು. ಸುದೀಪ್ ಅಣ್ಣ ಎಂಟ್ರಿ ಸೀನ್ ಇದೆ ಗೊತ್ತಾ, ಸ್ಟಾರ್ಟಿಂಗ್ ಆ ಎಂಟ್ರಿ ಸೀನ್ ಅಲ್ಲಿ ಸುದೀಪ್ ಅಣ್ಣದ 10 ನಿಮಿಷ ಡೈಲಾಗೇ ಇಲ್ಲ. ಆ ತರ ಕ್ರೇಜ್ ಥಿಯೇಟರ್ ಕ್ರೇಜ್. ಸಿಂಪಲ್ ಆಗಿ ಒಂದು ಹೇಳ್ತೀನಿ ಕೇಳಿ, ಸ್ಕ್ರೀನ್ ಮುಂದೆ ಡ್ಯಾನ್ಸ್ ಆಡೋದು ನೋಡಿದೀರಾ, ಬಾಲ್ಕನಿಯಲ್ಲಿ ಡ್ಯಾನ್ಸ್ ಆಡೋದು ನೋಡ್ಬೇಕು ಅಂದ್ರೆ ನೀವು ಮಾರ್ಕೋಕ್ ಬರ್ಬೇಕು ಅಣ್ಣ. ನಾನಾಗ್ಲಿ ನೀವಾಗ್ಲಿ ಚಿಕ್ಕ ವಯಸ್ಸಲ್ಲಿ ಸ್ಕ್ರೀನ್ ಮುಂದೆ ಡ್ಯಾನ್ಸ್ ಆಡ್ತಿದ್ವಿ, ಟಂಕನಕ ನಕ ನಕ ಡಂಕನಕ ಅಂತ. ಬಾಲ್ಕನಿಯಲ್ಲಿ ಒಂದು ಸೀಟು ಬಿಟ್ಟಿಲ್ಲ, ಎಲ್ಲ ಇದ್ದವ್ರೆ ಫುಲ್ಲು ಕುಂದಾಡ್ತಾ ಇದಾರೆ. ಹುಡುಗಿರ್ ಸಾಧ ಕುಣಿತಾರ ಬ್ರೋ. ಸುದೀಪ್ ಅಣ್ಣನ ಒಂದು ಡೈಲಾಗ್ ಇಲ್ದೆ ಆ ತರ ಕ್ರೇಜ್ ಹುಟ್ಟಕ್ಕೆ ಮೀಟರ್ ಬೇಕು. ಆ ಮೀಟರ್ ದಮ್ಮು ಆಟಿಟ್ಯೂಡ್ ಇರೋದು ಇಂಡಸ್ಟ್ರಿಲಿ, ಬರೀ ಕನ್ನಡ ಅಂತಲ್ಲ ಎಲ್ಲ ಇಂಡಸ್ಟ್ರಿಲೂ ಸುದೀಪ್ ಅಣ್ಣ ಅವ್ರಿಗೆ ಮಾತ್ರ ಬ್ರದರ್. ದಮ್ ಹೊಡಿಯೋದು ಹೆಂಗೆ ಅದು ಕತೆ ಬ್ರದರ್? ದಮ್ ಹೊಡಿಯೋದ್ ಬಿಟ್ಟು ಸಿನಿಮಾ ನೋಡಿ, ಒಂದ್ ಒಳ್ಳೆ ಮೆಸೇಜ್ ಸಿಗುತ್ತೆ. ಈ ತರ ಜಾಸ್ತಿ ಮಾತಾಡೋರ್ಗೆ ಡೇಟ್ ಬೀಳುತ್ತೆ. ಆತರ ಕೊಟ್ಬಿಟ್ಟವ್ರೆ ಮಸ್ತಾಗಿ ಸಿನಿಮಾದಲ್ಲಿ. ಇವ್ರಿಗೆಲ್ಲ ಹೇಳಿದ್ದು ಸಿನಿಮಾದಲ್ಲಿ ಅಣ್ಣ ಹೀರೋ ಪಕ್ಕ ಹೀರೋಯಿನ್ ಇದ್ರೆ ಮಾತ್ರ ಸಿನಿಮಾ ನೋಡ್ತಾರ. ಸುದೀಪ್ ಅಣ್ಣ ಒಬ್ರೇ ಇದ್ರೆ ಸೂಪರ್ ಹಿಟ್ ಮಾಡಕ್ ತಾಕತ್ತು ಇಲ್ಲ ಎಲ್ರಿಗೂ ಇದೆ, ನಿಮ್ಗೂ ಇದೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದೀರಾ. ನಮ್ ದರ್ಶನ್ ಈ ಸಿನಿಮಾನೇ ಸುದೀಪ್ ಸರ್ ಕ್ಯಾರಿ ಮಾಡ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿದೆ ಅವ್ರ ಸ್ವ್ಯಾಗ್, ಅವ್ರ ಸ್ಟೈಲು. ಸುದೀಪ್ ಸರ್ ಬಿಟ್ಟು ಬೇರೆ ಯಾರು ಮಾಡ್ತೀರಾ ಅದು ಸೂಟ್ ಆಗ್ತಾ ಇರ್ಲಿಲ್ವಣ್ಣ. ಇದು ಮೇರಿ ಕ್ರಿಸ್ಮಸ್ ಅಲ್ಲ, ಮಾರ್ಕ್ದು ಕ್ರಿಸ್ಮಸ್. ಇದು ಮಾರಿ ಹಬ್ಬ ಮೇರಿ ಹಬ್ಬ ಅಲ್ಲ, ಮಾರಿ ಹಬ್ಬ. ಮ್ಯಾಕ್ಸ್ಗೆ ಹಬ್ಬ ಮಾಡಿದ್ರು, ಮಾರ್ಕ್ಗೆ ಮಾರಿ ಹಬ್ಬ ಮಾಡಿದ್ರು, ತೋರ್ಸ್ಬಿಟ್ರು ಅಷ್ಟೇ ಅಣ್ಣ. 2 ದಿನದಲ್ಲಿ ಸಿನಿಮಾನ ಶೂಟ್ ಮಾಡಿ ಪ್ರೇಕ್ಷಕರಿಗೆ ತೋರ್ಸ್ಬೇಕು ಅಂದ್ರೆ ಇವ್ರ ತರ ದಮ್ಮಿರ್ಬೇಕು, ನಮ್ ತರ ಕದರ್ ಇರ್ಬೇಕು. ಅದು 1 ಡಬಲ್ ಸುದೀಪ್ ಅಣ್ಣ ಹೆವಿ ಇದೆ ನೋಡಿ, ಟಾಪ್ ಅಲ್ಲಿ ಇದಾರೆ. ಸೊ ಆ ಲೆವೆಲ್ ತೆಗ್ದಿದ್ದಾರೆ. ಕತೆ ಎಲ್ಲ ಹೇಳಲ್ಲ, ಬಂದ್ ಸಿನಿಮಾ ನೋಡಿ ಬ್ರೋ. ಮಕ್ಳ ಬಗ್ಗೆ ಏನ್ ಹೇಳ್ತೀರಾ ಬ್ರೋ? ಮಕ್ಕಳು ಕಿಡ್ನಾಪ್ ನೀವು ಕತೆನೇ ಹೇಳ್ಬಿಟ್ರೆ ಬಂದ್ ಯಾರು ನೋಡ್ತಾರೆ? ಅಲ್ಲ ಅದ್ ಹೇಳ್ಬಾರ್ದು ಬ್ರೋ ಸ್ಟೋರಿನ. ಮಾರ್ಕ್ ಸಿನಿಮಾ ಬಂದು ನೋಡಿ, ಮಾರ್ಕ್ ಅಲ್ಲಿ ಮ್ಯಾಕ್ಸಿಮಮ್ ಸಖತ್ತಾಗಿದೆ. ಮಾರ್ಕ್ ಬಗ್ಗೆ ಮಾತಾಡಕ್ ಮೊದ್ಲೇ ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾತಾಡಿ, ವಾರ್ನಿಂಗ್ ಅಂತ ಏನಾದ್ರು ತಿಳ್ಕೊಳ್ಳಿ, ರಿಕ್ವೆಸ್ಟ್ ಅಂತ ಏನಾದ್ರು ತಿಳ್ಕೊಳ್ಳಿ. ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಎದುರಿಸ್ತೀರಾ ಬ್ರೋ. ಯಾರು ನಿಮ್ ಫ್ರೆಂಡ್ ಲಿಸ್ಟ್ ಅಲ್ಲಿ ಹುಡುಗಿರಿಂದ ಹೋಗೋನಿದ್ರೆ ವಿಡಿಯೋನ ಅವ್ನಿಗೆ ಶೇರ್ ಮಾಡಿ ಹೇಳಿ, ಲೋ ಹುಡುಗಿರಿಂದ ಬಿಟ್ಬಿಡು, ಮಾರ್ಕ್ ಸಿನಿಮಾ ನೋಡಿ ಸುದೀಪ್ ಅಣ್ಣನ್ ತರ ಆಟಿಟ್ಯೂಡ್ ಬೆಳೆಸ್ಕೋ, ಜೀವನದಲ್ಲಿ ಉದ್ಧಾರ ಐತಿ ಅಂತ. ಆಟಿಟ್ಯೂಡ್ ಇದ್ರೆ ಸುದೀಪ್ ಅಣ್ಣನ್ ತರ ಇರ್ಬೇಕು ಬ್ರದರ್. ನಮ್ಮ ಡೆವಿಲ್ ಫ್ಯಾನ್ ಕೂಡ ಇಲ್ಲ ಇದಾರೆ, ದರ್ಶನ್ ಫ್ಯಾನ್ ಕೂಡ ಇದಾರೆ. ನಿಮ್ಮ ಹೆಸರು? ಹೌದು, ಪ್ರವೀಣ್ ತಾಂಬೆ ಅಂತ. ಪ್ರವೀಣ್ ಅವರೇ, ನೀವು ದರ್ಶನ್ ಫ್ಯಾನ್ ಆಗಿ ಮಾರ್ಕ್ ನೋಡ್ತಾ ಇದ್ದೀರಾ ಸುದೀಪ್ ಅವ್ರನ್ನ, ಹೆಂಗಿದೆ ಫೀಲು? ಸರ್ ನಮ್ ಕನ್ನಡ ಸಿನಿಮಾ ಇದು, ನಾವು ನೋಡಿದ್ರೆ ಇನ್ಯಾರು ನೋಡ್ತಾರೆ? ಬರೀ ಅಭಿಮಾನಿಗಳು ನೋಡೋದಲ್ಲ, ಪ್ರತಿಯೊಬ್ಬ ಆಡಿಯನ್ಸ್ ನೋಡ್ಬೇಕು ಕನ್ನಡ ಸಿನಿಮಾನ. ಅವಾಗ್ಲೇ ಒಂದ್ ಸಿನಿಮಾ ಗೆಲ್ಲಕ್ ಸಾಧ್ಯ ಆಗೋದು. ಬರೀ ಫ್ಯಾನ್ಸ್ ನೋಡಿದ್ರೆ ಸಿನಿಮಾ ಗೆಲ್ಲಲ್ಲ. ಯಾಕಂದ್ರೆ ಉದಾಹರಣೆಗಳು ಐತೆ. ಸೂಪ್ರಮ್ಸು ಬರೀ ಫ್ಯಾನ್ಸ್ ನೋಡಿದ್ದಲ್ಲ, ಇಡೀ ಆಡಿಯನ್ಸ್ ನೋಡಿದ್ದು. ಕಾಂತಾರ ಇಡೀ ಆಡಿಯನ್ಸ್ ನೋಡಿದ್ದು. 777 ಚಾರ್ಲಿ ಇಡೀ ಆಡಿಯನ್ಸ್ ನೋಡಿ. ಆ ತರ ಎಲ್ಲ ಆಡಿಯನ್ಸ್ ಬಂದು ಸಿನಿಮಾ ನೋಡಿದ್ರೇನೆ ಗೆಲ್ಲೋದು. ಎಲ್ಲರೂ ಬನ್ನಿ ಥಿಯೇಟ್ರಿಗೆ ನೋಡಿ, ಪೈರಸಿ ಮಾಡಕ್ ಹೋಗ್ಬೇಡಿ. ಪೈರಸಿ ಮಾಡಿದ್ರು ಅವ್ರು ಇರಕ್ಕಾಗಲ್ಲ, ಸಿಗಾಕೋತಾರೆ. ಅಲ್ಲ ಬ್ರೋ, ಇವಾಗ ನಾನು ನಿಮ್ ಚಾನಲ್ ಮುಖಾಂತರ ಕೇಳ್ತಾ ಇದೀನಿ, ವಿಡಿಯೋ ನೋಡ್ತಾ ಇರೋರಿಗೆ ಇದು ಡೈರೆಕ್ಟ್ ಆಗಿ, ನೀವು ಒಂದ್ ವೇಳೆ ಮಾರ್ಕ್ ಸಿನಿಮಾ ನೋಡಿದ್ರೆ ನೀವು ಯಾವ ಹೀರೋ ಅಭಿಮಾನಿಯಾಗಿ ಸಿನಿಮಾನ ನೋಡಿದ್ರಿ ಅನ್ನೋದನ್ನ ನಿಜ ಕಮೆಂಟ್ ಮಾಡಿ. ಯಾಕಂದ್ರೆ ಕರ್ನಾಟಕದ ಜನಗಳು ಗೊತ್ತಾಗಬೇಕು ಯಾರ ಅಭಿಮಾನಿಗಳು ಹೋಗಿ ಸಿನಿಮಾ ನೋಡ್ತಾವ್ರೆ ಅಂತ. ಫೇಕ್ ಅಕೌಂಟ್ ಮಾಡ್ಕೊಂಡು 100 ಕಮೆಂಟ್ ಅವರೇ ಹಾಕ್ತಾರೆ.
ಅದಕ್ಕೋಸ್ಕರ ನೀವು ಮಾರ್ಕ್ ಸಿನಿಮಾ ನೋಡಿದ್ರೆ ಯಾವ ಹೀರೋ ಅಭಿಮಾನಿಯಾಗಿ ನೀವು ಮಾರ್ಕ್ ಸಿನಿಮಾ ಸಪೋರ್ಟ್ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ, ಇವಾಗ ಗೊತ್ತಾಗುತ್ತೆ. ಟಾಕ್ಸಿಕ್ ಕಾಯ್ತಾ ಇದ್ದೀರಾ? Bro, ಗಾಯದ ಕಾಯದ ಇಡೀ ಒಳ್ಳ ಧ್ವಂಸ ಮಾಡ್ಬಿಡ್ತೀವಿ. ಕಾನು ಕಪೂರ್ ಎಲ್ಲ ಸೈಡ್ಗೆ ಏನಿದ್ರು ಟಾಕ್ಸಿಕ್. ಕನ್ನಡ ಇಡೀ ಇಂಡಸ್ಟ್ರಿಗೆಲ್ಲ, ಇಡೀ ಪ್ರಪಂಚಕ್ಕೆ ಕನ್ನಡ ಇಂಡಸ್ಟ್ರಿ ಇದೆ ಅಂತ ತಿಳಿಸ್ಕೊಟ್ಟಿದ್ದೆ ರಾಕಿ ಬಾಯ್ ಬರ್ಲಿ ಬ್ರೋ. ಹಿಂದೆ 3 ತಿಂಗಳು ಯಾರು ಬರಲ್ಲ, ಮುಂದೆ 3 ತಿಂಗಳು ಯಾರು ಹೋಗಲ್ಲ. ಬೇರೆ ಇಂಡಸ್ಟ್ರಿ ಅವರೆಲ್ಲ. ಬಟ್ ಏನ್ ಗೊತ್ತಾ, ತುಂಬಾ ಖುಷಿ ಆಯ್ತು ನೀವು ದರ್ಶನ್ ಫ್ಯಾನ್ ಆಗಿ. ಇನ್ನೊಂದು ಹೇಳ್ತೀನಿ ನೋಡಿ, ಹಿಂದೆ ಈ ಡಿಸೆಂಬರ್ ಇಂದ ಮಾರ್ಚ್ ಏಪ್ರಿಲ್ ಮೇ ವರ್ಗು ಬರ್ಕೋಬಿಡಿ. ಈ ಸ್ಯಾಂಡಲ್ವುಡ್ ನಮ್ದೇ, ಬೇರೆ ಯಾವ ವುಡ್ಡು ಇಲ್ಲ, ಬರೀ ಸ್ಯಾಂಡಲ್ವುಡ್ಡೇ ಅವ. ಡಿಸೆಂಬರ್ ಇಂದ ಮಾರ್ಚ್ ವರ್ಗು ನಮ್ದೇ ಅವ ಬ್ರೋ. ಕನ್ನಡ ಇಂಡಸ್ಟ್ರಿಯಲ್ಲಿ ಕಂಟೆಂಟ್ ಬರ್ತಿಲ್ಲ, ಸಿನಿಮಾ ಬರ್ತಿಲ್ಲ. ಇವಾಗ ಎಷ್ಟು ಬಂತು ಸಿನಿಮಾಗಳು. ಈ ತರ ಸಿನಿಮಾಗಳಿಗಿಂತ ಕೊಡ್ಬೇಕು. ಇವತ್ತು ಟಾಪ್ ಅಲ್ಲಿ ಇರೋದು ಎಲ್ಲ ವುಡ್ಗಳಿಗಿಂತ ಸ್ಯಾಂಡಲ್ವುಡ್ ಮೇಲೆ ಇರೋದು. ಬಂದು ಸಿನಿಮಾ ನೋಡಿ, ಬೇರೆ ಭಾಷೆ ಸಿನಿಮಾ ಸಪೋರ್ಟ್ ಮಾಡೋದು ಬಿಡ್ರಿ. ಬ್ರದರ್ ಬನ್ನಿ. ನೋಡಿ, ಈಗ ಇದು ಆಕ್ಚುಲಿ ಜೆನ್ಯೂನ್ ಫ್ಯಾನ್ಸ್ ಅಂತಂದ್ರೆ ಹಿಂಗಿರ್ಬೇಕು. ಫ್ಯಾನ್ಸ್ ಅಂತಂದ್ರೆ ಸುಮ್ನೆ ಒಬ್ರು ಕಂಡ್ರೆ ಆಗಲ್ಲ, ಒಬ್ರಿಗೆ ಮಾತ್ರ ಸೀಮಿತ ಅಂತಲ್ಲ. ಪ್ರತಿಯೊಬ್ರು ಫ್ಯಾನ್ಸ್ ಗಳು ಕೂಡ ಇನ್ನೊಬ್ಬ ಹೀರೋಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಸಿನಿಮಾ ಹಿಟ್ ಆಗಲ್ಲ. ಫ್ಯಾಮಿಲಿ ಆಡಿಯನ್ಸ್ ಬಂದು ಕುತ್ಕೊಂಡು ಸಿನಿಮಾ ನೋಡಿದ್ರೆ ಮಾತ್ರ ಹಿಟ್ ಆಗೋದು. ಇಲ್ಲಿ ನಿಂತ್ಕೊಂಡು ರಿವ್ಯೂ ಕೊಡ್ಬೇಕಾದ್ರೆ ಬೇರೆ ಹೀರೋಗಳಿಗೆ ಕೌಂಟರ್ ಕೊಡೋದು, ಬೇರೆ ಮಾಡಿದಾಗ ಯಾರು ಕೂಡ ಬಂದು ಸಿನಿಮಾ ನೋಡಲ್ಲ. ಕಲೆಕ್ಷನ್ ಡೌನ್ ಆಗೋದಕ್ಕೆ ಕಾರಣ ಮೇನ್ ಅದೇನೆ. ಈ ತರ ಬೇರೆ ಫ್ಯಾನ್ಸ್, ದರ್ಶನ್ ಫ್ಯಾನ್ ಬಂದು ಸುದೀಪ್ ಫ್ಯಾನ್ ನೋಡಿದಾಗ, ಯಶ್ ಫ್ಯಾನ್ ಬಂದು ಸುದೀಪ್ ಸಿನಿಮಾ ನೋಡಿದಾಗ, ಯಶ್ ಫ್ಯಾನ್ ಬಂದು ದರ್ಶನ್ ಸಿನಿಮಾ ನೋಡಿದಾಗ ಮಾತ್ರ ಒಂದು ಸಿನಿಮಾ ಹಿಟ್ ಆಗ್ಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ನೀವು ಇಲ್ಲಿ ನಿಂತ್ಕೊಂಡು ಪೊಳ್ ತರ ರಿವ್ಯೂ ಕೊಟ್ರೆ ಫ್ಯಾಮಿಲಿ ಆಡಿಯನ್ಸ್ ಬರಲ್ಲ. ಈ ತರ ಸ್ಟ್ಯಾಂಡರ್ಡ್ ಆಗಿ ನೀಟಾಗಿ ಒಂದು ಒಳ್ಳೆ ರಿವ್ಯೂ ಕೊಟ್ರೆ ಮಾತ್ರ ಫ್ಯಾಮಿಲಿ ಆಡಿಯನ್ಸ್ ಬಂದು ಕುತ್ಕೊಂಡು ಸಿನಿಮಾ ನೋಡ್ತಾರೆ. ಇದು ನೇರವಾಗಿ ಯಾರಿಗೆ ಹೇಳ್ತಾ ಇದೀನಿ ಅಂತ ನಾನು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ, ನೇರವಾಗಿ ಹೇಳ್ತಾ ಇದೀನಿ. ದಯವಿಟ್ಟು ಸಮಸ್ಯೆ ಮಾಡಬೇಡಿ, ಎಲ್ಲಾ ಸಿನಿಮಾಗಳು ಸಪೋರ್ಟ್ ಮಾಡಿ. ಕನ್ನಡದ ಮುಂದೆ ಯಾರೂ ಇಲ್ಲ. ಕನ್ನಡದ ಮುಂದೆ ನಾವು ನೀವು ಎಲ್ಲರೂ 0 ಭಾಷೆ ಅಷ್ಟೇ. ಥ್ಯಾಂಕ್ ಯು. ಕನ್ನಡದ ಮುಂದೆ ನಾವೆಲ್ಲ ಚಿಕ್ಕವ್ರೆ, ಕನ್ನಡ ಯಾವತ್ತಿದ್ರು ದೊಡ್ಡದೆ. ಸೊ ಕನ್ನಡಿಗರು ಬಂದು ಸಿನಿಮಾ ಗೆಲ್ಸಿದ್ದಾರೆ. ಸುದೀಪ್ ಅಣ್ಣ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ಇವಾಗ ಮನ್ಸಿಂದೆಲ್ಲ ನೋಡಿ ಅಲ್ಲ, ಬಂದು ನೋಡಿ, ಫ್ಯಾಮಿಲಿನ ಕರ್ಕೊಂಬನ್ನಿ, ಮಕ್ಳನ್ನ ಕರ್ಕೊಂಬನ್ನಿ. ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ರೂಮಲ್ಲಿ ಕುಣಿಸೋದಲ್ಲ, ಥಿಯೇಟ್ರ್ ಕರ್ಕೊಂಬಂದು ಸಿನಿಮಾ ತೋರಿಸ್ಬೇಕು. ಸುದೀಪ್ ಅಣ್ಣ ಚಿಕ್ಕ ಟಿವಿಯಲ್ಲಿ ಒಳ್ಳೊಳ್ಳೆ ಮೆಸೇಜ್ಗಳು ಕೊಡ್ತಾರೆ. ಅವ್ರು ಹೇಳೋ ಮಾತುಗಳು ಸ್ಟೇಟಸ್ ಆಗುತ್ತೆ, ಬೆಳಗ್ಗೆ ವೈರಲ್ ಆಗುತ್ತೆ. ಅದೇ ಥರ ಸಿನಿಮಾ ಬಿಗ್ ಸ್ಕ್ರೀನಲ್ಲಿ ಬಂತು, ನಾಳೆ ಬೆಳಗ್ಗೆ ನಾಳಿದ್ದು ಫುಲ್ ಹೌಸ್ಫುಲ್ಲು. ನೋಡ್ಕೊಳ್ಳಿ, ಅಪ್ಪ ಅಮ್ಮ ಬಂದು ಸಿನಿಮಾನ ತೋರಿಸಿ, ಮಕ್ಕಳಿಗೆ ತೋರಿಸಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು. ಎಲ್ಲರೂ ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಿಂತ್ಕೊಂಡು ಪೊಳ್ ತರ ರಿವ್ಯೂ ಕೊಟ್ರೆ ಫ್ಯಾಮಿಲಿ ಆಡಿಯನ್ಸ್ ಬರಲ್ಲ. ಈ ತರ ಸ್ಟ್ಯಾಂಡರ್ಡ್ ಆಗಿ ನೀಟಾಗಿ ಒಂದು ಒಳ್ಳೆ ರಿವ್ಯೂ ಕೊಟ್ರೆ ಮಾತ್ರ ಫ್ಯಾಮಿಲಿ ಆಡಿಯನ್ಸ್ ಬಂದು ಕುತ್ಕೊಂಡು ಸಿನಿಮಾ ನೋಡ್ತಾರೆ. ಇದು ನೇರವಾಗಿ ಯಾರಿಗೆ ಹೇಳ್ತಾ ಇದೀನಿ ಅಂತ ನಾನು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ, ನೇರವಾಗಿ ಹೇಳ್ತಾ ಇದೀನಿ. ದಯವಿಟ್ಟು ಸಮಸ್ಯೆ ಮಾಡಬೇಡಿ, ಎಲ್ಲಾ ಸಿನಿಮಾಗಳು ಸಪೋರ್ಟ್ ಮಾಡಿ. ಕನ್ನಡದ ಮುಂದೆ ಯಾರೂ ಇಲ್ಲ. ಕನ್ನಡದ ಮುಂದೆ ನಾವು ನೀವು ಎಲ್ಲರೂ 0 ಭಾಷೆ ಅಷ್ಟೇ. ಥ್ಯಾಂಕ್ ಯು. ಕನ್ನಡದ ಮುಂದೆ ನಾವೆಲ್ಲ ಚಿಕ್ಕವ್ರೆ, ಕನ್ನಡ ಯಾವತ್ತಿದ್ರು ದೊಡ್ಡದೆ. ಸೊ ಕನ್ನಡಿಗರು ಬಂದು ಸಿನಿಮಾ ಗೆಲ್ಸಿದ್ದಾರೆ. ಸುದೀಪ್ ಅಣ್ಣ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ಇವಾಗ ಮನ್ಸಿಂದೆಲ್ಲ ನೋಡಿ ಅಲ್ಲ, ಬಂದು ನೋಡಿ, ಫ್ಯಾಮಿಲಿನ ಕರ್ಕೊಂಬನ್ನಿ, ಮಕ್ಳನ್ನ ಕರ್ಕೊಂಬನ್ನಿ. ಕೈಯಲ್ಲಿ ಫೋನ್ ಕೊಟ್ಬಿಟ್ಟು ರೂಮಲ್ಲಿ ಕುಣಿಸೋದಲ್ಲ, ಥಿಯೇಟ್ರ್ ಕರ್ಕೊಂಬಂದು ಸಿನಿಮಾ ತೋರಿಸ್ಬೇಕು. ಸುದೀಪ್ ಅಣ್ಣ ಚಿಕ್ಕ ಟಿವಿಯಲ್ಲಿ ಒಳ್ಳೊಳ್ಳೆ ಮೆಸೇಜ್ಗಳು ಕೊಡ್ತಾರೆ. ಅವ್ರು ಹೇಳೋ ಮಾತುಗಳು ಸ್ಟೇಟಸ್ ಆಗುತ್ತೆ, ಬೆಳಗ್ಗೆ ವೈರಲ್ ಆಗುತ್ತೆ. ಅದೇ ಥರ ಸಿನಿಮಾ ಬಿಗ್ ಸ್ಕ್ರೀನಲ್ಲಿ ಬಂತು, ನಾಳೆ ಬೆಳಗ್ಗೆ ನಾಳಿದ್ದು ಫುಲ್ ಹೌಸ್ಫುಲ್ಲು. ನೋಡ್ಕೊಳ್ಳಿ, ಅಪ್ಪ ಅಮ್ಮ ಬಂದು ಸಿನಿಮಾನ ತೋರಿಸಿ, ಮಕ್ಕಳಿಗೆ ತೋರಿಸಿ ದಯವಿಟ್ಟು. ಓಕೆ, ಥ್ಯಾಂಕ್ ಯು. ಎಲ್ಲರೂ ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿ.